ದಾವಣಗೆರೆಯಲ್ಲಿ ಯಡಿಯೂರಪ್ಪನ ಮಕ್ಕಳು ಏನಾಗಿದ್ದಾರೆ ಈಗ? ಒಬ್ಬ ದೇವೇಗೌಡನ ಮಕ್ಕಳು, ಕುಮಾರಸ್ವಾಮಿ ಮಗ, ಕುಮಾರಸ್ವಾಮಿ ಹೆಂಡತಿ, ರೇವಣ್ಣನ ಮಕ್ಕಳು. ನಮಗೇನ್ ಪಾಠ ಹೇಳ್ಕೊಡ್ಬೇಕಂತ ಅಗತ್ಯ ಇಲ್ಲ. ತಾಯಿ MP ತಂದೆ MLA ಈಗ ಮಗನ ಕ್ಯಾಂಡಿಡೇಟ್ ಮಾಡಿ ನಿಂತಿದ್ದಾರೆ ಅಂತ ಆರೋಪನೆ ಅಪರಾಧ ಮಾಡಿದ್ದಾರೆ. ಪಾರ್ಟಿ ಅಂತ ಅಲ್ಲ, ಅವ್ರ ಪಾರ್ಟಿನಲ್ಲೂ ಹಿಂಗೆ ಇದೆ. ಕಾಂಗ್ರೆಸ್ ನಿಂದ ಹೋದವ್ರನ್ನೆಲ್ಲ ಮುಖ್ಯಮಂತ್ರಿಗಳು ಮಾಡಿದಾರಲ್ಲ. ಹೆಂಗೆ 75 ವರ್ಷ ತುಂಬಿದಾಗ 75 ವರ್ಷ ತುಂಬಿತ್ತು ನನಗೆ. ಆಗ ದಾವಣಗೆರೆಯಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ, ಇದು ಮಧ್ಯದಲ್ಲಿ ಬರ್ತದೆ. ದಾವಣಗೆರೆ ಕರ್ನಾಟಕದ ಮಧ್ಯದಲ್ಲಿ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ಕೊಡೋಣ. ಇನ್ನೂ 2 ವರ್ಷ ಇರ್ತೀವಲ್ಲ. ಈಗಲೂ ಕೊಟ್ಟಿದ್ದೀವಿ, ಇನ್ನೂ ಕೊಡೋಣ. ಈಗ ಇದು ಉಪಚುನಾವಣೆ, ಇದು ಜನರಲ್ ಎಲೆಕ್ಷನ್ ಅಲ್ಲ. ಇದು ಕೊಡೋಣ. ನಾವು ಅಧಿಕಾರದಲ್ಲಿ ಇದ್ದೀವಲ್ಲ. ಇನ್ನೆರಡು ವರ್ಷ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿ ಇರ್ತದಲ್ಲ. ನಾವು ಉಪಚುನಾವಣೆ ಆಯ್ತಲ್ಲ 3, ಅಲ್ಲೂ ಕೂಡ ಅಪಪ್ರಚಾರ ಮಾಡಿದ್ರು, ಇದನ್ನೇ ಹೇಳಿದ್ರು. 3 ಉಪಚುನಾವಣೆಗಳು ಗೆದ್ದಿದ್ವಿ ನಾವು. ಯಾರ ಮೇಲೆ? ಬಸವರಾಜ ಬೊಮ್ಮಾಯಿ ಅವ್ರ ಮಗ, ಅವ್ರ ಮೇಲೆ ಗೆದ್ದಿದ್ದೀವಿ. ಒಬ್ಬ ಆರ್ಡಿನರಿ ಕಾರ್ಯಕರ್ತನ ಹಾಕಿ ಗೆದ್ದಿದ್ದೀವಿ ಶಿಗ್ಗಾಂವ್ನಲ್ಲಿ. ಅಲ್ವೇನಪ್ಪ? ಪಠಾಣ್ ಆಯ್ತಾ. ಕುಮಾರಸ್ವಾಮಿ ಮಗ ಗೆದ್ದಿದ್ದ ಜಾಗ ಅದು. ಬಸವರಾಜ ಬೊಮ್ಮಾಯಿ ಮಗ, ಕುಮಾರಸ್ವಾಮಿ ಮಗ, ಅಲ್ಲಿ ಗೆದ್ದಿದ್ವಿ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ ಗೆದ್ದಿಲ್ವಾ? ಅದು 22,000 ಓಟ್ನಲ್ಲಿ. ಬೊಮ್ಮಾಯಿ ಅವರು ಮೊನ್ನೆ ಅದಕ್ಕೆ ಉತ್ತರ ಕೊಟ್ಟರು ಸರ್. ವೋಟರ್ ಲಿಸ್ಟ್ ಅನ್ನ ಮ್ಯಾನಿಪುಲೇಟ್ ಮಾಡಿದ್ರು. ಯಾರು ಮಾಡಿದವರು? ಸೋತಾಗೆಲ್ಲ ಹಿಂಗೆ ಹೇಳ್ಬಿಡೋದ? ಮ್ಯಾನಿಪುಲೇಟ್ ಏನಾದ್ರು ಮಾಡಕ್ಕೆ ಅಧಿಕಾರ ಇರೋದು ಅವ್ರಿಗೆ, ಕೇಂದ್ರ ಸರ್ಕಾರಕ್ಕೆ. ಎಲೆಕ್ಷನ್ ಕಮಿಷನ್ ಯಾರ ಅಧೀನದಲ್ಲಿರೋದು? ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಯಾರಪ್ಪ ಅಧೀನದಲ್ಲಿರೋದು? ಕೇಂದ್ರ ಸರ್ಕಾರ ಅಲ್ವಾ? ಏನಾದ್ರು ಮ್ಯಾನಿಪುಲೇಟ್ ಮಾಡಿದ್ರೆ ಅವರೇ ಮಾಡೋದು. ನಾವು ಅವ್ರನ್ನ ಇವತ್ತಿನವರೆಗೆ ಮಾಡೇ ಇಲ್ಲ. ಈಗ ಕಾಂಗ್ರೆಸ್ ಪಕ್ಷ ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಮ್ಯಾನಿಫೆಸ್ಟೋ ವೋಟರ್ಸ್ ಲಿಸ್ಟ್ ಅನ್ನ ಮ್ಯಾನಿಪುಲೇಟ್ ಮಾಡೋದು ಅಂತ ಅವೆಲ್ಲರೂ ಬಂದಿತ್ತ? ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಮಾತ್ರ ಬಂದಿರೋದು. ಸೊ ಅದರಿಂದ ನಾವು ಯಾವತ್ತೂ ಕೂಡ ಮ್ಯಾನಿಪುಲೇಟ್ ಮಾಡೋ ಪ್ರಶ್ನೆನೇ ಇಲ್ಲ. ಪ್ರಚಾರ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಈಗ ನಮ್ಮ ಕ್ಯಾಂಡಿಡೇಟ್ಗಳೆಲ್ಲ ಮನೆಗೆ ಹೋಗ್ತಾರೆ, ಭೇಟಿ ಮಾಡ್ತಾರೆ, ವೋಟ್ ಕೇಳ್ತಾರೆ. ನಾವೆಲ್ಲ ಒಳ್ಳೆ ಕೆಲಸ ಮಾಡಿದೀವಲ್ಲ, ಅದರಿಂದ ಜನ ನಮ್ಗೆ ವೋಟ್ ಹಾಕ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಜಮೀರು ಕೇರಳದಲ್ಲಿದ್ದಾರೆ. 4ನೇ ತಾರೀಕಿನವ್ರಿಗೆ ಅಲ್ಲಿ ಇರ್ತಾರೆ. 5ನೇ ತಾರೀಕು ಇಲ್ಲಿ ಬರ್ತಾರೆ. ನಾನು ಮಾತಾಡಿದ್ದೀನಿ ಅವ್ರ ಜೊತೆನಲ್ಲಿ. 5ನೇ ತಾರೀಕಿಗೆ ದಾವಣಗೆರೆ, 6, 7 ಬಾಗಲಕೋಟೆ. ಬರೋದು ಸ್ವಲ್ಪ ಲೇಟ್ ಆಯ್ತಾ? ಇಲ್ಲಪ್ಪ, ಕೇರಳ ಎಲೆಕ್ಷನ್ ನಲ್ಲಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ. ನಾನು ವೇಣುಗೋಪಾಲ್ ಜೊತೆ ಮಾತಾಡಿದೆ. ವೇಣುಗೋಪಾಲ್ 4ನೇ ತಾರೀಕಿನವರೆಗೂ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಅದರಿಂದ 4ನೇ ತಾರೀಕು ಮುಗಿಸ್ಕೊಂಡು 5ನೇ ತಾರೀಕಿಲ್ಲಿ ಬರ್ತಾರೆ. ಸರ್, 6 ವರ್ಷಕ್ಕೂ ತಾಯಿ MP ತಂದೆ MLA ಈಗ ಮಗನ ಕ್ಯಾಂಡಿಡೇಟ್ ಮಾಡಿ ನಿಂತಿದ್ದಾರೆ ಅಂತ 6 ವರ್ಷಕ್ಕೆ ಮೊನ್ನೆ ಅಪರಾಧ ಮಾಡಿದ್ದಾರೆ ದಾವಣಗೆರೆ. ಆ ಥರ ನಮ್ಮ ಪಾರ್ಟಿ ಅಂತ ಅಲ್ಲ, ಅವ್ರ ಪಾರ್ಟಿನಲ್ಲೂ ಹಿಂಗೆ ಇದೆ. ಈಗ ಕಾಂಗ್ರೆಸ್ ನಿಂದ ಹೋದವ್ರನ್ನೆಲ್ಲ ಮುಖ್ಯಮಂತ್ರಿಗಳು ಮಾಡಿದಾರಲ್ಲ. ಹೆಂಗೆ ಮಾಡಿದ್ರು? ಹೆಂಗೆ ಮಾಡಿದ್ರು? ಈಗ ನಮ್ಮ ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಎಲ್ಲಿದ್ದವರು ಗೊತ್ತಾ ನಿನಗೆ? ಕಾಂಗ್ರೆಸ್ನಲ್ಲಿ ಇದ್ದವರು. ದಾವಣಗೆರೆಯಲ್ಲಿ ಯಡಿಯೂರಪ್ಪನ ಮಕ್ಕಳು ಏನಾಗಿದ್ದಾರೆ ಈಗ?
ಹ? ಯಡಿಯೂರಪ್ಪನ ಮಕ್ಕಳು, ಒಬ್ಬ ದೇವೇಗೌಡನ ಮಕ್ಕಳು, ಕುಮಾರಸ್ವಾಮಿ ಮಗ, ಕುಮಾರಸ್ವಾಮಿ ಹೆಂಡತಿ, ರೇವಣ್ಣನ ಮಕ್ಕಳು. ನಮಗೇನ್ ಪಾಠ ಹೇಳ್ಕೊಡ್ಬೇಕಂತ ಅಗತ್ಯ ಇಲ್ಲ ಅವ್ರು.